ಅನಾಥಾಶ್ರಮ ನಡೆಸುತ್ತಿರುವವರ ಮೇಲೆ ಭಜಂತ್ರಿ ಕುಟುಂಬಸ್ಥರಿಂದ ದಬ್ಬಾಳಿಕೆ, ದಾಖಲೆಗಳಿದ್ದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ವೃದ್ಧಾಶ್ರಮ ಮತ್ತು ಅನಾಥಾಶ್ರಮದಲ್ಲಿದ್ದ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡಿ ಹೊರಹಾಕಿದ್ದಾರೆ ಎಂದು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸುತ್ತಿರುವ ಕುಮಾರ್ ಕೊನ್ನೂರ್ ಮತ್ತು ಧನ್ಯಕುಮಾರ್ ಮೇಗೇರಿ ಇವರು ಗೋಕಾಕ್ನ ಅನಾಥಾಶ್ರಮದ ಮುಂದೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಭಜಂತ್ರಿ ಕುಟುಂಬಸ್ಥರ ವಿರುದ್ಧ ಆರೋಪಿಸಿದ್ದಾರೆ. ಇನ್ನು ಈ ಕಟ್ಟಡದಲ್ಲಿ ಶಾಲೆ ಇದೆ ಎಂದು ಸುಳ್ಳು ಹೇಳಿ ಅಧಿಕಾರಿಗಳ ದಾರಿ ತಪ್ಪಿಸುತ್ತಿದ್ದಾರೆ. ಈಗಾಗಲೇ ಕಟ್ಟಡದ ಖರೀದಿಯ ಎಲ್ಲಾ ದಾಖಲೆಗಳು, ಮುಂದೆ ಯಾವುದೇ ತಂಟೆ ತಕರಾರು ಮಾಡುವುದಿಲ್ಲವೆಂದು ಬರೆದುಕೊಟ್ಟ ಕುಟುಂಬಸ್ಥರ ಸಮ್ಮತಿ ಪತ್ರ ಇದ್ದರೂ ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ಇರುವ ಇವರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದರು. ಶಾಲೆ ಇದೆ ಎಂದು ಹೇಳಿದ್ದರ ಬೆನ್ನಲ್ಲೇ ಶಾಲೆಗೆ ಸಂಬಂಧಪಟ್ಟ ಚಿಕ್ಕೋಡಿ ಡಿಡಿಪಿಐಗೆ ಮನವಿ ನೀಡಿದರೂ ಸಹ ಅವರು ಕೂಡ ತನಿಖೆ ಮಾಡಲು ವಿಳಂಬ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಕಟ್ಟಡದ ಮೇಲೆ ಹಾಕಿದ್ದ ಅನಾಥಾಶ್ರಮದ ಬ್ಯಾನರ್ ಹರಿದು ಅಮಾಯಕರ ಮೇಲೆ ಪರಸ್ಥಳಗಳಿಂದ ಜನರನ್ನ ಕರೆಯಿಸಿ ಹಲ್ಲೆ ಮಾಡಿಸುತ್ತಿದ್ದಾರೆ. ಒಳಗಡೆ ಹೋಗದಂತೆ ಗೇಟ್ಗಳಿಗೆ ಬೀಗ ಹಾಕಿ ದರ್ಪ ತೋರಿದ್ದಾರೆ. ಇದರ ಬಗ್ಗೆ ನಗರ ಪೊಲೀಸರು ಕ್ರಮ ಕೈಗೊಳ್ಳಬೇಕೆಂದು ಬೇಡಿಕೊಂಡರು. ಸಮೇದ್ ಮಹಾಯೂರ್ ಸಮಯ ಈತನು ಅಪ್ಪ ಸಾಬ್ ಶಂಕರ್ ಭಜಂತಿ ಇವರ ಒಂದು ಮನೆಯನ್ನು ಖರೀದಿ ಮಾಡಿರ್ತಾನೆ. ಆ ಖರೀದಿ ಮಾಡಿದ ನಂತರ ಭಜಂತ್ರವರು ಹಲವಾರು ವರ್ಷಗಳು ಅದನ್ನು 2 ವರ್ಷಗಳಿಂದ ಅದನ್ನು ಬಿಡಲಿಕ್ಕೆ ತಯಾರಿಲ್ಲ. ಆ ಸಮಯದವರು ಕುಮಾರ್ ಶಿಪುತ್ ಕೊನ್ನೂರು ಇವರಿಗೆ ಅನಾಥಾಶ್ರಮ ಹಾಗೂ ಮತ್ತು ವೃದ್ಧರಿಗೆ ಒಂದು ಅನುಕೂಲ ಮಾಡ್ಕೊಂಡು ಬರತ್ತಾರೋ. ಆ ಅನುಕೂಲ ಮಾಡಿದ ನಂತರ ಇವರು ಖರೀದಿ ಕೊಟ್ಟ ನಂತರ ಭಜಂತ್ರವರು ಖರೀದಿ ಕೊಟ್ಟ ನಂತರ ಸಮಯದವರಿಗೆ ಬಿಡ್ತಾಯಿಲ್ಲ. ಸಮಯದವರು ಕುಮಾರ್ ಶಿಪುತ್ ಕೊನ್ನೂರವರಿಗೆ 1 ವರ್ಷದವರೆಗೆ ಒಂದು ಬಾಂಡ್ ಮುಖಾಂತರ ಅವರಿಗೆ ಈ ವೃದ್ಧಾಪ ಹಾಗೂ ಮತ್ತು ವಯಸ್ಕರಿಗೆ ಒಂದು ಅನುಕೂಲ ಆಗಲಂತ ಹೇಳಿ ಇಲ್ಲಿ ಒಂದು ಶಾಲೆಯನ್ನು ಇದನ್ನು ತೆಗೆದಿರ್ತಾರೆ. ಯಾಕಪ್ಪ ಅಂತಂದರೆ ಈಗಾಗಲೇ 1 ವರ್ಷದಂತ ಅವರು ಬಿಡ್ತಾಯಿಲ್ಲ. ಈಗ ನೋಡ್ರಿ, ಸಮೇದ್ ಮಹಾವೀರ್ ಸಮಯ ಅವರು ಖರೀದಿ ಕೊಟ್ಟಂಥ ಇದು ನಮ್ಮ ಖರೀದಿ ಕೊಟ್ಟಾರ್ರಿ ಭಜಂತ್ರಿ ಸಮೇದ್ ಮಹಾವೀರ್ ಸಮಯ ಅವರಿಗೆ ಭಜಂತ್ರಿ ಅಪ್ಪ ಸಾಹೇಬ್ ಭಜಂತ್ರಿ ಅವರು ಖರೀದಿ ಕೊಟ್ಟಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಖರೀದಿ ಒಂದು ಕಾಗಪತ್ರ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಉತ್ತಾರ, ನಮ್ಮ ನಗರಸಭೆ ಉತ್ತಾರ. ಇಲ್ಲಿ ನೋಡ್ರಿ, ಇದು ನಗರಸಭೆ ಉತ್ತಾರ. ಇದು ಈ ರಾತ್ರಿ ಕಾಯ್ದೆ ಕಾನೂನು ಇದ್ರೂ ಇವರ ಸಮಯದವರಿಗೆ ಬಿಡ್ತಾಯಿಲ್ಲ. ವೃದ್ಧಾಶ್ರಮ ಬಿಡ್ತಾಯಿಲ್ಲ. ನಮ್ಮ ಸಾಲಿ ಐತಿ ಅದೈತಿ ಎಲ್ಲ ಡೂಪ್ಲಿಕೇಟ್ ಮಾಡಿದಾರೆ ಅವರು. ಈಗ ಸಾಲಿ ಎಲ್ಲ ಬಿ ಡಿ ಒ ಸಾಹೇಬ್ರು ಒಂದು ನಾವು ಮನೆ ಇದನ್ನು ಅರ್ಜಿಯನ್ನು ಕೊಟ್ಟಿದ್ದೇವೆ. ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಅವ್ರಿಗೂ ಸಹ ನಾವು ಒಂದು ಅರ್ಜಿಯನ್ನು ಕೊಟ್ಟು ಬಂದೆವು. ನಮ್ಗೆ ಅಧಿಕಾರ ಮಾಡತ್ತಾರ. ಇದನ್ನು ಫೆಬ್ರವರಿ 18 ತಾರೀಕಿಂದ ಚಾಲು ಮಾಡಿದವ್ರು ನಾವು. ಅಲ್ಲಿವರೆಗೆ ಏನಿರ್ಕ ಈಗ 4-5 ದಿವಸ ಆದ ನಮ್ಗೆ ತೊಂದರೆ ಮಾಡತ್ತಾರೆ. ಈಗೆಲ್ಲ ಅಡಿಗೆ ಗಿಡಿಗೆ ಎಲ್ಲ ಹೋಗಿ ಎಲ್ಲ ಚಾಲು ಐತಾರೆ. ಆದರೂ ನಮ್ಗೆ ತೊಂದರೆ ಮಾಡತ್ತಾರೆ ರೀ. ಅದನ್ನ ಇದು ಮಾಡಿ ಇಲ್ಲ, ನಿಮ್ಗೆ ವೃದ್ಧಾಶ್ರಮ ಮಾಡಕ್ಕೆ ನಿಮ್ಗೆ ಲೀಸ್ ಮೇಲೆ ಯಾರು ಕೊಟ್ಟಾರ್ರಿ? ಮಹಾವೀರ್ ಸಮಯ ಕೊಟ್ಟಾರ. ಮಹಾವೀರ್ ಸಮಯ ಸೌಂಡ್ ಬರ್ಬೋದು ಜಾಸ್ತಿ. ತಕರಾರು ಯಾರು ಮಾಡತ್ತಾರ ಸರ್? ಈ ಭಜಂತ್ರಿ ಅವರು ಅಪ್ಪ ಸಾಬ್ ಭಜಂತ್ರಿ ಸರ್. ಮತ್ತು ಡಾಕ್ಯುಮೆಂಟ್ಸ್ ಯಾರ ಹೆಸರಲ್ಲಿದೆ ಸರ್? ಇದು ನಮ್ಮ ಹೆಸರಲ್ಲೇ ಇದನ್ನು ಕೊಟ್ಟಾರ್ರಿ. ಲೀಸ್ ಮೇಲೆ ಕೊಟ್ಟಾರಲ್ಲ ರೀ. 1 ವರ್ಷ ಮಾಡಕ್ಕೆ ನಮಗೆಲ್ಲ ರೀ. ಸಮಯವ್ರ ಹೆಸರಲ್ಲೇ ಊಟಾರು ಐತ್ರಿ ನಗರಸಭೆ. ಅದು ನೋಡಿ ನಾವೆಲ್ಲ ಚೌಕ್ರಿ ಇದನ್ನು ತೊಗೊಂಡು ನಾವೆಲ್ಲ ಮಂದಿನ ತಂದು ಇದು ಮಾಡಿದೇವ್ರಿ. ಇದೆಲ್ಲ ವೃದ್ಧಾಶ್ರಮ ನಡ್ಸತ್ತೀರಿ, ಆದರೂ ತೊಂದರೆ ಮಾಡತ್ತಾರ ಅಪ್ಪ ಸಾಬ್ ಅವರ ಭಜಂತ್ರಿ ಸರ್. ಮತ್ತು ಅವ್ರು ಸಾಲಿ ಐತಿ ಅಂತಾರಲ್ಲಕ್ರಿ ಸರ್? ಇಲ್ಲಿ ಸಾಲಿಲ್ಲ, ಏನಿಲ್ಲ, ಕೈಗಾರಿಕೆ ಕೈಲಿ ಸಾಲಿ ಇರ್ತೈತೆ ರೀ. ಅವ್ರು ಡಾಕ್ಯುಮೆಂಟ್ಸು ಇಲ್ಲ, ಏನೂ ಇಲ್ಲ. ಇದನ್ನ ನಾವು ಬೀಡಿಂಗ್ ನೋಡಿ ಪರ್ಮಿಷನ್ ತೊಗೊಂಡಿರಲ್ಲ. ರೈಟ್ ಸರ್. ಇದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೇನ?
ಆಮೇಲೆ ಅವರು ಹೋಗಿ ಕೊಟ್ಟರೆ ನಾವು ಹೋಗಿ ನಮ್ಮ ಡಾಕ್ಯುಮೆಂಟ್ಸ್ ತೋರಿಸಿವ್ರಿ, ಹಾಂ. ಅವ್ರ ಡಾಕ್ಯುಮೆಂಟ್ಸ್ ಏನೂ ಕೊಟ್ಟಿಲ್ಲ. ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ನಿಮ್ಮ ಪರವಾಗಿ ನ್ಯಾಯ ಕೊಡಿಸ್ಬೇಕಿದ್ದಲ್ಲ ಸರ್ ಪೊಲೀಸ್ ಇಲಾಖೆ. ಅವರು ತೊಗೊಂಬ ಅಂದಾರಲ್ಲ, ಇನ್ನಾರು ತೊಗೊಂಬರ್ತಾನ್ರೆ ನಾವು ತೊಗೊಂಡು ಕೊಡ್ತು, ಆಮೇಲೆ ತೊಗೊಂಡು ಅಲ್ಲ ಇದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಏನಂತಾರೆ? ಅವರು ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದಾರೆ, ನಮ್ಮ ಅವ್ರದ್ದು ನೋಡಿ ನಾವು ಎನ್ಕ್ವೈರಿ ಮಾಡ್ತಾ ಅಂತಾರೆ, 2 ದಿವಸ ಮಾಡ್ತಾರೆ. ಮಾಧ್ಯಮದ ಮೂಲಕ ಏನು ವಿನಂತಿ ಮಾಡ್ತಾರೆ ಸರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಯ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ? ಜಲ್ದಿ ನಮ್ಗೆ 2 ದಿವಸ ನಮ್ಗೆ ಇದು ಮಾಡಿಕೊಡ್ಬೇಕು, ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ಈಗ ಅಲ್ಲಿವರೆಗೂ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥ ಈ ಜನರಿಗೆ ಎಲ್ಲಿದ್ದಾರೆ ಸರ್ ಈಗ ವಾಸ ಎಲ್ಲಿದ್ದಾರೆ? ಈಗ ನಿನ್ನ ಒಳಗಿದ್ರೆ ಈಗ ಅವ್ರು ಕೀಲಿ ಹಾಕೊಂಡು ಹಾಕಿ ನಾವೆಲ್ಲ ಹೊರಗೆ ಮನ್ಕೊಂಡೇವ್ರಿ. ನೀನು ಸರ್ ಈಗ ಮಳೆ ಗಾಳಿ ಎಲ್ಲ ಈಗ ಬಿರುಗಾಳಿ ಸಮೇತ ಮಳೆ ಆಗ್ತಾ ಇದೆ ಸರ್. ಆದ್ರೆ ಮತ್ತೆ ಇದು ಮಾಡಿದಾನಲ್ಲ, ದಬ್ಬಾಳಿಕೆ ಮಾಡತ್ತಾನ್ರಿ ನಮ್ಗೆ ಅಲ್ಲಿ ಹೆಣ್ಮಕ್ಳು ಟಾಯ್ಲೆಟ್ ಗಿಲೆಟ್ ಅದನ್ನೂ ಬಂದ್ ಮಾಡಿದಾನ. ಎಲ್ಲ ಹೋಗಿತ್ತು ರೀ, ಏನಂದ್ರು? ಅವರು ಎಲ್ಲ ಎನ್ಕ್ವೈರಿ ಮಾಡಿ ಇದು ಮಾಡ್ತಾ ಇದ್ದಾರೆ, ಅವರು ಸಹಕಾರ ಮಾಡ್ತಾರೆ. ಅದರ ಜೊತೆಯಲ್ಲಿ ಮಹಿಳೆಯರು ಅನಾಥಾಶ್ರಮದ ಒಳಗೆ ಮಲಗಿಕೊಳ್ಳಲು ಹೋಗುವಾಗ ಒಳಗಿನಿಂದ ಗೇಟ್ಗಳಿಗೆ ಬೀಗ ಹಾಕಿದ್ದರಿಂದ ಇಡೀ ರಾತ್ರಿ ಕಟ್ಟಡದ ಹೊರಗೆ ಮಲಗಿಕೊಳ್ಳುವ ಹಾಗೆ ಮಾಡಿದ್ದಾರೆ. ಇಷ್ಟಾದರೂ ಸಹ ಅಧಿಕಾರಿಗಳು ಮಾತ್ರ ಇತ್ತ ಕಡೆ ತಲೆ ಹಾಕದೆ ಕುಳಿತಿರುವುದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಸಂದರ್ಭದಲ್ಲಿ ಶೆಟ್ಯಪ್ಪ ಮೇಸ್ತ್ರಿ, ಮುತ್ತುರಾಜ್ ಮೇಗೇರಿ, ಚನ್ನಬಸವರಾಜ್ ಕೋಳಿಯಾಗೋಳ್, ಸುಭಾಷ್ ಕಾಮೇವಾಡಿ, ಮಹಾಲಿಂಗ್ ಕಳಸಂದವರ್ ಸೇರಿದಂತೆ ಇನ್ನುಳಿದವರು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಮನೋಹರ್ ಮೇಗೇರಿ, KMM ನ್ಯೂಸ್, ಗೋಕಾಕ್. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।